ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಕಸ್ ಸಂತು. ಕೃಷ್ಣನು ಅರ್ಜುನನು ಒಂದು ಊರಿಂದ ಇನ್ನೊಂದು ಊರಿಗೆ ಹಿಂಗೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಕೃಷ್ಣನಿಗೆ ದಾಹ ಆಗುತ್ತೆ. ಒಂದು ದೊಡ್ಡ ಸಾಹುಕಾರನ ಮನೆ ಕಾಣಿಸುತ್ತೆ. ಅವ್ರ ಮನೆ ಮುಂದೆ ನಿಂತ್ಕೊಂಡು, ಅಪ್ಪ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡು, ದಾಹ ಆಗ್ತಾಯಿದೆ ಅಂತ. ಅವನು ಇವ್ರನ್ನ ನೋಡಿ, ನೀರೆಲ್ಲ ಇಲ್ಲ, ಹೋಗಿ ಹೋಗಿ ಮುಂದೆ ಬೇರೆ ಎಲ್ಲಾದರೂ ಹೋಗು ಅಂತ ಬೈದು ಕಳಿಸ್ತಾನೆ. ಆವಾಗ ಕೃಷ್ಣ ಅವನಿಗೆ ಓಕೆಪ್ಪ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದು ಬ್ಲೆಸ್ಸಿಂಗ್ ಮಾಡ್ತಾನೆ. ಇನ್ನೂ ನೀನು ಉದ್ಧಾರ ಆಗು, ಇನ್ನೂ ದೊಡ್ಡ ಮನುಷ್ಯನಾಗು, ಇನ್ನೂ ಧನಧಾನ್ಯ ಬಂದು ಸೇರಲಿ ನಿನ್ನ ಹತ್ರ ಅಂತ ಆಶೀರ್ವಾದ ಮಾಡಿ ಹೊರಟ್ಬಿಡ್ತಾನೆ. ಅದನ್ನು ನೋಡಿದ ತಕ್ಷಣ ಅರ್ಜುನನಿಗೆ ಯಾಕೋ ವ್ಯತ್ಯಾಸವಾಗಿದೆ, ಏನು ಇವನು ಅಲ್ಲಿ ನೀರೇ ಕೊಡಲಿಲ್ಲ, ಅವನ ಶಾಪಾಗ್ದ ವರ ಕೊಟ್ಟ ಅಂತ. ಸರಿ ಅಂತ ಹಂಗೆ ಬರ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಗುಡಿಸಲಲ್ಲಿ ಒಬ್ಬರು ಅಜ್ಜಿ ಇರ್ತಾರೆ, ಒಂದು ಹಸು ಇಟ್ಕೊಂಡು. ಆ ಅಜ್ಜಿನ ಕೇಳಿದ ತಕ್ಷಣ ಅಜ್ಜಿ ಅವ್ರು ಕುಡಿಯೋಕೆ ಇಟ್ಕೊಂಡ್ರು ನೀರು ತೊಗೊಂಬಂದು ಕೃಷ್ಣನ ಕೊಟ್ಬಿಟ್ಟು ತೊಗೊಳ್ಳಿ ಅಂತ ಕೊಡ್ತಾನೆ. ನೀರು ಕುಡ್ದಾದ್ಮೇಲೆ ಬಂದು ಈ ಕಡೆ ಬಂದು ಅಜ್ಜಿಗೆ ಒಂದು ವರ ಕೊಟ್ಬಿಡ್ತಾನೆ. ಆ ಅಜ್ಜಿಗಿರೋದು ಒಂದು ಹಸು, ಆ ಹಸು ಸತ್ತೋಗ್ಲಿ ಅಂತ ಹೇಳ್ಬಿಟ್ಟು ವರ ಕೊಡ್ತಾನೆ. ಅರ್ಜುನನಿಗೆ ಪೇಷನ್ಸ್ ಇಲ್ಲ, ಫುಲ್ ಡಿಸ್ಟರ್ಬ್ ಆಗೋಗ್ಬಿಡ್ತಾನೆ. ಏನಪ್ಪ ಕೃಷ್ಣ, ನೀನು ಏನು ಮಾಡ್ತಾ ಇದೆಯಾ? ಅಲ್ಲಿ ನೋಡಿದ್ರೆ ಅವ್ನು ನೀರು ಕೊಡದೇ ಇರೋನಿಗೆ ವರ ಕೊಟ್ಟೆ, ನೀರು ಕೊಟ್ಟವ್ರಿಗೆ ಶಾಪ ಕೊಟ್ಟೆ, ನೀನು ಅರ್ಥ ಮಾಡ್ಕೊಂಡಿಲ್ಲ ಅರ್ಜುನ, ಸ್ವಲ್ಪ ನೋಡಲ್ಲಿ ಅಂದ ತಕ್ಷಣ ಆ ಅಜ್ಜಿ ಬೇಡ್ಕೊತಾ ಇರ್ತಾಳೆ, ಕೃಷ್ಣ ನನಗಿದ್ದಿದ್ದೇ ಒಂದು ಹಸು, ನನ್ನ ಜೀವನ ನಿತ್ಯ ಜೀವನಕ್ಕೆ ನನಗಿದ್ದಿದ್ದು ಒಂದು ಹಸು, ಆ ಹಸುನೂ ಸತ್ತೋಯ್ತು. ಇವಾಗ ನನಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಕೃಷ್ಣ, ನೀನೇ ಇರೋದು ಅಂತ. ಸೊ ಅದರ ಅರ್ಥ ಏನು ಅಂದರೆ, ಆ ಅಜ್ಜಿ ಕೃಷ್ಣನ ಡೈರೆಕ್ಟ್ ಕನೆಕ್ಟಿಗೆ ಬರೋಕ್ಕೆ ಒಂದು ಹಸು ಅಡ್ಡ ಇತ್ತು. ಆ ಹಸುನ ತೆಗೆದುಬಿಟ್ಟ ಕೃಷ್ಣ. ಆ ನೀರು ಕೊಟ್ಟಿದ್ದ ರೀತಿಗೆ ಆ ಕನೆಕ್ಟ್ ತೆಗೆದುಬಿಟ್ಟು ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡ. ಸೊ ಈ ಥರ ನಾವು ಭಗವಂತನಲ್ಲಿ ಡೈರೆಕ್ಟ್ ಕನೆಕ್ಟ್ ಇಟ್ಕೊಬೇಕು ಸ್ನೇಹಿತರೆ. ನಮ್ಮ ಮಧ್ಯ ಅದು ಕೊಡು, ಅದರಿಂದ ನಾನು ಇದು ಪೂಜೆ ಮಾಡ್ತೀನಿ, ಇದರಿಂದ ನಿನ್ಗೆ ಹಂಗೆ ಮಾಡ್ತೀನಿ, ಆ ಥರ ಅಲ್ಲ. ಭಗವಂತನಲ್ಲಿ ಯಾವಾಗಲೂ ಡೈರೆಕ್ಟ್ ಕನೆಕ್ಟ್ ಇಟ್ಕೊಬೇಕು. ಏನಂತೀರಾ?